ಎಲ್ಲರಿಗೂ ಗಾರ್ಡನಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಸಮಸ್ಯೆಗಳು ಬಂದೇ ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಏನು ಅಂತಂದರೆ ಗಿಡ ನೆಡ್ತಾ ಇದ್ದೀವಿ, ಫರ್ಟಿಲೈಸರ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ, ಆದರೂ ಕೂಡ ಹೂಗಳು ಬರಲ್ಲ. ಮಾರ್ಕೆಟಿಂದ ಫರ್ಟಿಲೈಸರ್ ತರ್ತಾ ಇದ್ದೀವಿ, ಮನೆಯಲ್ಲೂ ಕೂಡ ಆರ್ಗ್ಯಾನಿಕ್ ಹೋಮ್‌ಮೇಡ್ ಫರ್ಟಿಲೈಸರ್ ಎಲ್ಲ ಬಳಸ್ತಾ ಇದ್ದೀವಿ, ಆದರೂ ಕೂಡ ಹೂಗಳು ಬರ್ತಾ ಇಲ್ಲ. ಯಾಕೆ ಅಂತ ತುಂಬ ಜನ ಕೇಳ್ತೀರಾ. ಪಾಟನ್ನು ಚೆನ್ನಾಗಿ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ, ಬಿಸಿಲು ಸಿಗ್ತಾ ಇದೆ, ಫರ್ಟಿಲೈಸರ್ ಹಾಕ್ತಾ ಇದ್ದೀವಿ, ಪ್ರೂನಿಂಗ್ ಮಾಡ್ತಾ ಇದ್ದೀವಿ, ಆದರೂ ಕೂಡ ಹೂಗಳು ಬರ್ತಾ ಇಲ್ಲ. ಯಾಕೆ? ರೀಪಾಟ್ ಮಾಡ್ತೀರಾ, ಪ್ರೂನಿಂಗ್ ಮಾಡ್ತೀರಾ, ಫರ್ಟಿಲೈಸೇಷನ್ ಇರುತ್ತೆ, ಎಲ್ಲ ರೂಟೀನ್ ಇರುತ್ತೆ, ಆದರೂ ಕೂಡ ಹೂಗಳು ಬರಲ್ಲ. ಈ ಎಲ್ಲ ಸಮಸ್ಯೆಗಳಿಗೆ ಈ ಒಂದೇ ವಿಡಿಯೋನಲ್ಲಿ ನಾನು ನಿಮಗೆ ಉತ್ತರಗಳನ್ನು ಕೊಡ್ತಾ ಇದ್ದೀನಿ. ಉತ್ತರ ಅನ್ನೋದಕ್ಕಿಂತ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಈ ಗಿಡ ನೋಡ್ತಾ ಇದ್ದೀರಲ್ಲ, ಆರೆಂಜ್ ಕಲರ್ ತುಂಬ ಹಾಳಾಗಿತ್ತು, ಅದನ್ನು ಇವಾಗ ನಾನು ರಿಕವರ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ಮನೆ ಕಟ್ಟೋ ಒಂದು ಬರದಲ್ಲಿ ಯಾವುದೇ ರೀತಿಯ ಗಿಡಗಳ ಆರೈಕೆ ಆಗಿರ್ಬೋದು, ಫರ್ಟಿಲೈಸರ್ ಕೊಡೋದಾಗಿರ್ಬೋದು, ಕೀಟನಾಶಕ ಸ್ಪ್ರೇ ಮಾಡೋದಾಗಿರ್ಬೋದು, ಯಾವುದೇ ಕೆಲಸಗಳು ಆಗಿರಲಿಲ್ಲ. ಆದರೆ ಇವಾಗ ನೋಡಿ ಒಂದೊಂದಾಗಿ ಗಿಡಗಳನ್ನು ರಿಕವರ್ ಮಾಡ್ಕೊಳ್ತಾ ಇದ್ದೀನಿ. ಗಿಡ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಸೊ ಇವತ್ತು ಮೇನ್ ಟಾಪಿಕಿಗೆ ಬರೋಣ. ನಿಮ್ಮ ಗಿಡದಲ್ಲಿ ಎಲ್ಲ ಕೆಲಸ ಮಾಡಿದ್ರೂ ಗಿಡಗಳಲ್ಲಿ ಹೂಗಳು ಬರಲ್ಲ. ಮೊದಲೇದು ಬಂದು ಕಾರಣ ಏನು ಅಂತಂದರೆ, ನೀವು ಗಿಡಗಳನ್ನು ರೀಪಾಟ್ ಮಾಡಿ ಎಷ್ಟು ದಿನ ಆಗಿದೆ, 1 ವರ್ಷ 2 ವರ್ಷ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಗಿಡಗಳನ್ನು ನೆಡ್ತೀವಿ, ಹಾಗೆ ಬಿಟ್ಬಿಡ್ತೀವಿ. ಆ ಗಿಡದಲ್ಲಿ ರೂಟ್ ಬೌಂಡ್ ಆಗಿದೆ ಅನ್ನೋದೇ ಗಮನ ಇರಲ್ಲ. ನಮ್ಮನ್ನೇ ಕೈಗಳನ್ನು ಕಟ್ ಹಾಕಿದಾಗ ನಮಗೆ ಊಟ ಮಾಡಿ, ಫುಡ್ಡನ್ನು ಕನ್ಸ್ಯೂಮ್ ಮಾಡಿ ಅಂದರೆ ನಾವು ಮಾಡ್ತೀವಿ. ಆ ಗಿಡಗಳಿಗೂ ಕೂಡ ಹಾಗೆ ಗಿಡಗಳ ಬೇರುಗಳೆಲ್ಲ ಹೆಣ್ಕೊಂಡು ಬಿಟ್ಟರೆ ಪಾಟ್ನಲ್ಲಿ, ಯಾಕಂತಂದರೆ ಮಿನಿಮಮ್ ಜಾಗದಲ್ಲಿ ಗಿಡಗಳು ಬೆಳೀತಾ ಇರುತ್ತೆ. ನಾವು ಎಷ್ಟು ಮಣ್ಣನ್ನು ಕೊಡ್ತೀವಿ, ಎಷ್ಟು ಆಹಾರ ಕೊಡ್ತೀವಿ, ಅಷ್ಟರಲ್ಲೇ ಆ ಗಿಡಗಳು ಬೆಳಿಬೇಕು. ಹೀಗಿರುವಾಗ ಗಿಡದಲ್ಲಿ ರೂಟ್ ಬೌಂಡ್ ಆಗಿದೆ ಅಂತಂದರೆ ಆ ಗಿಡದಲ್ಲಿ ಹೂಗಳು ಯಾವುದೇ ಕಾರಣಕ್ಕೂ ಬರಲ್ಲ. ಯಾಕಂತಂದರೆ ಅವುಗಳಿಗೆ ನಾವು ಹಾಕುವಂಥ ಪೋಷಕಾಂಶಗಳು ಸರಿಯಾಗಿ ತಲುಪದೇ ಇದ್ದಾಗ ಬೇರುಗಳು ಸರಿಯಾಗಿ ಕೆಲಸ ಮಾಡಲ್ಲ. ಬೇರುಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಮೇಲ್ಗಡೆವರೆಗೂ ಯಾವುದೇ ರೀತಿಯ ಪೋಷಕಾಂಶಗಳು ತಲುಪಲ್ಲ. ಇದರಿಂದ ಗಿಡದಲ್ಲಿ ಹೂಗಳು ಬರಲ್ಲ. 1ನೇ ಕಾರಣ. 2ನೇ ಕಾರಣ ಏನು ಅಂತಂದರೆ, ಮಣ್ಣಿನಲ್ಲಿ ಪಾಟ್ನಲ್ಲಿ ಫಂಗಸ್ ಆಗಿದ್ರೆ ನಾವು ಮೇಲ್ಗಡೆ ಎಲ್ಲ ಮಣ್ಣನ್ನು ಚೆಕ್ ಮಾಡ್ತಾ ಇರ್ತೀವಿ, ಮೇಲ್ಗಡೆ ಎಲ್ಲ ಗೊಬ್ಬರಗಳನ್ನು ಹಾಕ್ತಾ ಇರ್ತೀವಿ. ಆದರೆ ಮಣ್ಣಿನ ಒಳಗಡೆ ಬೇರಿನ ಹತ್ತಿರ ಏನಾದರೂ ಕೀಟಗಳಿದ್ದರೆ, ಇರುವೆಗಳಿದ್ದರೆ, ಇವಾಗ ತುಂಬಾ ಇರುವೆಗಳ ಕಾಟ, ಅಂಥ ಸಂದರ್ಭದಲ್ಲಿ ನೀವು ಕೇವಲ ಮೇಲೆ ಗಿಡಗಳ ಮೇಲೆ ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತಾ ಇದ್ದು ಮಣ್ಣಿನಲ್ಲಿ ಗಿಡದ ಕಾಲು, ಗಿಡದ ಒಂದು ಬೇರುಗಳೇ ಗಟ್ಟಿಯಾಗಿಲ್ಲ ಅಂತಂದರೆ ಗಿಡ ಮೇಲ್ಗಡೆ ಚೆನ್ನಾಗಿ ಬೆಳೆಯಲ್ಲ. ಬೆಳೆದೇ ಹೋದರೆ ಮೊಗ್ಗುಗಳು ಉದುರೋದು, ಹೂಗಳು ಬರದೇ ಇರೋದು, ಗಿಡ ವೀಕಾಗಿ ಒಣಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಣ್ಣನ್ನು ಚೆಕ್ ಮಾಡಿ. ಒಂದು ವೇಳೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಒಂದು ದಿನ ನೀರನ್ನು ಹಾಕೋದು ಬಿಡಿ. ಆವಾಗ ಮಣ್ಣು ಗಟ್ಟಿ ಆಗುತ್ತೆ, ಅಂತಂದರೆ ಎಲ್ಲ ಒಂದು ಕಡೆ ಕೂತ್ಕೊಳ್ಳುತ್ತೆ. ಆವಾಗ ನೀವೇನು ಮಾಡ್ಬೋದು, ಆ ಮಣ್ಣು ಸಮೇತ ಗಿಡವನ್ನು ತೆಗೀರಿ. ಯಾವುದೇ ರೀತಿ ಬೇರುಗಳಿಗೆ ಧಕ್ಕೆ ಮಾಡಬೇಡಿ. ಹಾಗೆ ಆ ಮಣ್ಣನ್ನು ಬೇರು ಸಮೇತ ತೆಗೆದು ಆ ಮಣ್ಣಿನಲ್ಲಿ ಇರುವೆಗಳಿದೆಯಾ ಅಥವಾ ವೈಟ್ ಫಂಗಸ್ ಆಗಿದೆಯಾ ನೋಡಿ ಚೆಕ್ ಮಾಡಿ. ಆಮೇಲೆ ಏನು ಮಾಡಿ ಅಂತಂದರೆ, ಅದರ ಮೇಲ್ಗಡೆ ಎಲ್ಲ ಸ್ವಲ್ಪ ಬೇಕಿಂಗ್ ಸೋಡಾ ಉದುರಿಸಿ ಒಂದು 10 ನಿಮಿಷ ಹಾಗೆ ಬಿಡಿ. ಇಲ್ಲ ಅಂತಂದರೆ ಇರುವೆಗಳನ್ನು ಹೊಡೆದೋಡಿಸುವಂಥ ಒಂದು ಪೌಡ್ರ್ ಕೂಡ ಸಿಗುತ್ತೆ, ರಾಮಬಾಣ ಪ್ಲಸ್ ಅನ್ನುವಂಥದ್ದು. ಅದನ್ನು ಕೂಡ ನೀವೇನು ಮಾಡ್ಬೋದು, ಸ್ಪ್ರಿಂಕಲ್ ಮಾಡಿ ಒಂದು 5 ನಿಮಿಷದಷ್ಟರೊತ್ತಿಗೆ ನಿಮಗೇನಾಗುತ್ತೆ ಅಂತಂದರೆ ಮಣ್ಣಿನಲ್ಲಿರುವಂಥ ಎಲ್ಲ ಕೀಟಗಳು, ಅಂತಂದರೆ ಇರುವೆಗಳು, ಯಾವುದೇ ಕೀಟಗಳಿರಲಿ ಸತ್ತು ಹೋಗುತ್ತೆ. ಇಲ್ಲ ಅಂತಂದರೆ ಅಲ್ಲಿಂದ ಹೊರಟೋಗುತ್ತೆ. 2ನೇ ಕಾರಣ ಇದು. 3ನೇದೇನು ಅಂತಂದರೆ, ಪಾಟ್ ತುಂಬ ಚಿಕ್ಕದಾಗಿದೆ, ಗಿಡ ದೊಡ್ಡದಾಗಿದೆ, ಅಥವಾ ಪಾಟ್ ದೊಡ್ಡದಾಗಿದೆ, ಗಿಡ ಚಿಕ್ಕದಾಗಿದೆ. ಈ ಎರಡು ಒಂದು ಸಂದರ್ಭದಲ್ಲೂ ಕೂಡ ಗಿಡ ಚೆನ್ನಾಗಿ ಬೆಳೆಯಲ್ಲ. ಹಾಗಾಗಿ ನೀವು ಪಾಟ್ನ ಅಳತೆ ನೋಡ್ಕೊಂಡ್ಬಿಟ್ಟು ಗಿಡ ನೆಡಿ. ಇಲ್ಲ ಅಂತಂದರೆ ಗಿಡವನ್ನು ನೋಡ್ಕೊಂಡ್ಬಿಟ್ಟು ಪಾಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು 3ನೇ ಕಾರಣ. 4ನೇ ಕಾರಣ ಬಂದು, ಗಿಡದ ಮಣ್ಣು ಹೇಗಿದೆ. ಮಣ್ಣು ವೆಲ್ ಡ್ರೈನ್ ಆಗಿರಬೇಕು. ಇಲ್ಲ ಅಂತಂದರೆ ಮಣ್ಣು ಅಂಟಂಟಾಗಿದ್ದರೆ, ಉಂಡೆ ಆಗ್ತಾಯಿದ್ರೆ, ಗಟ್ಟಿ ಕಲ್ಲಾಗ್ತಾಯಿದ್ರೆ ಆ ಗಿಡದಲ್ಲಿ ಬೇರುಗಳು ಸಫೋಕೇಟ್ ಆಗುತ್ತೆ. ಅಂತಂದರೆ ಬೇರುಗಳಿಗೆ ಉಸಿರಾಟನೇ ಮಾಡೋದಕ್ಕಾಗಲ್ಲ, ಆಕ್ಸಿಜನ್ ತಲುಪಲ್ಲ, ನಾವು ಹಾಕುವಂಥ ಫರ್ಟಿಲೈಸರ್ ಗಿಡಗಳ ಆಳದ ಬೇರುಗಳವರೆಗೂ ತಲುಪಲ್ಲ, ಸೂರ್ಯನ ಬೆಳಕು ತಲುಪಲ್ಲ, ನಾವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ಕೆಲಸ ಮಾಡಲ್ಲ, ಬೇರುಗಳು ಚೆನ್ನಾಗಿ ಆಳವಾಗಿ ಬೇರು ಬಿಡೋದಕ್ಕೆ ಏನಾಗುತ್ತೆ, ಅಡಚಣೆ ಉಂಟಾಗುತ್ತೆ. ಹಾಗಾಗಿ ಮಣ್ಣು ಚೆನ್ನಾಗಿರಬೇಕು. ಮಣ್ಣು ಲೂಸ್ ಆಗಿರಬೇಕು ಅಂತಂದರೆ ನೀವು ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಮ್ಯಾಟರ್ಸನ್ನು ನಿಮ್ಮ ಗಿಡಗಳಿಗೆ ಹಾಕಿ. ಆವಾಗಲೇ ನೀವು ನೆಟ್ಟಿರುವಂಥ ಕಟಿಂಗ್ ಆಗಿರ್ಬೋದು ಅಥವಾ ನರ್ಸರಿಯಿಂದ ತಂದಿರುವಂಥ ಗಿಡಗಳು ಚೆನ್ನಾಗಿ ಹೂಗಳನ್ನು ಕೊಡೋದಕ್ಕೆ, ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಮಣ್ಣಿನ pH ಮಟ್ಟ. ನಿಮ್ಮ ಮಣ್ಣು ಆಲ್ಕಲೈನ್ ಆಗಿದ್ದರೆ, ಆಮ್ಲೀಯ ಮತ್ತು ಕ್ಷಾರೀಯ ಅನ್ನುವಂಥ 2 ರೀತಿಯ ಮಣ್ಣು ಇರುತ್ತೆ. ಆ ಮಣ್ಣಿನಲ್ಲಿ ಆಮ್ಲೀಯತೆ ಇದ್ದರೆ ಗಿಡದಲ್ಲಿ ಹೂಗಳು ಚೆನ್ನಾಗಿ ಬರುತ್ತೆ. ನಿಮಗೆಲ್ಲ ಗೊತ್ತು, ಎಲ್ಲ ಹೂವಿನ ಗಿಡಗಳು, ಆಲ್ಮೋಸ್ಟ್ ಎಲ್ಲ ಗಿಡಗಳಿಗೂ, ಮಲ್ಲಿಗೆ, ದಾಸವಾಳ, ಗುಲಾಬಿ ಹೂವು, ಆಮೇಲೆ ಶಂಖಪುಷ್ಪ ಆಗಿರ್ಬೋದು, ಒಲಿಯಾಂಡರ್ ಆಗಿರ್ಬೋದು, ತುಳಸಿ ಗಿಡ, ಕರಿಬೇವಿನ ಗಿಡ, ಹಲವಾರು ರೀತಿಯ ಗಿಡಗಳಿಗೆ ಆಮ್ಲೀಯ ಮಣ್ಣು ಇಷ್ಟ. ಆಮ್ಲೀಯ ಮಣ್ಣು ಇತ್ತು ಅಂತಂದರೆ ಆ ಗಿಡದ ಬೇರುಗಳು ಆಳವಾಗಿ ಹಿಡ್ಕೊಳ್ಳುತ್ತೆ. ನಾವು ಹಾಕುವಂಥ ಫರ್ಟಿಲೈಸರ್ ಏನಿದೆಯಲ್ಲ ಅದನ್ನು ಚೆನ್ನಾಗಿ ಹಿರ್ಕೊಳ್ಳೋದಕ್ಕೆ ಈ ಆಮ್ಲೀಯತೆ ಅನ್ನುವಂಥ ಒಂದು ಕಂಟೆಂಟ್, ಆ್ಯಸಿಡ್ ಅನ್ನುವಂಥ ಕಂಟೆಂಟ್ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಹಾಗಾಗಿ ನಾವು
ಯೂಸ್ ಮಾಡಿರುವಂಥದ್ದು ಅಥವಾ ಫ್ರೆಶ್ ಆಗಿರುವಂಥ ಟೀ ಪೌಡರ್ ಆಗಿರ್ಬೋದು, ಇನ್ನೂ ಹಲವಾರು ರೀತಿಯ ವಸ್ತುಗಳನ್ನು ಮಣ್ಣಿನಲ್ಲಿ ಹಾಕೋದ್ರಿಂದ ಗಿಡದ ಮಣ್ಣು ಕ್ಷಾರಿ ಆಗುತ್ತೆ. ಆವಾಗ ಗಿಡ ಏನಾಗುತ್ತೆ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಿಮ್ಮ ಮಣ್ಣಿನ pH ಮಟ್ಟ ಚೆನ್ನಾಗಿರಬೇಕು. ಹಾಗಾಗಿ ನೀವೇನು ಮಾಡಬೇಕು, ಮಣ್ಣನ್ನು ಟೆಸ್ಟ್ ಮಾಡಿ. ಒಂದು ವೇಳೆ ನಿಮ್ಮ ಗಿಡದಲ್ಲಿ ಹೂಗಳು ಚೆನ್ನಾಗಿ ಬರ್ತಿಲ್ಲ ಅಂತಂದರೆ ಆ ಗಿಡದ ಮಣ್ಣಿನ pH ಮಟ್ಟವನ್ನು ಟೆಸ್ಟ್ ಮಾಡಿ. ಆವಾಗ ನಿಮ್ಗೆ ಏನಾಗುತ್ತೆ, ಆ ಗಿಡದಲ್ಲಿ ಮಣ್ಣು ಹೇಗಿದೆ, ನಾವು ಎಷ್ಟು ಅದರಲ್ಲಿ pHನ್ನು ಮೇಂಟೈನ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಅರ್ಥ ಆಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಆ ರೀತಿಯ ಏನೂ ನಾಲೆಜ್ ಇಲ್ಲ ಅಥವಾ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ನೀವೇನು ಮಾಡ್ಬೋದು, ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. pH ಮಟ್ಟವನ್ನು ಅಳೆಯುವಂಥ ಮೀಟರ್. ಅದರಲ್ಲಿ pH, ಮಾಯಿಶ್ಚರ್ ಮತ್ತು ಹ್ಯುಮಿಡಿಟಿ ಎಲ್ಲನೂ ಕೂಡ ಏನಾಗುತ್ತೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ 3 in 1 ಒಂದು ಮೀಟರನ್ನು ಕೊಟ್ಟಿರ್ತೀನಿ. ಅದನ್ನು ಕೂಡ ನೀವೇನು ಮಾಡ್ಬೋದು, ತರಿಸ್ಕೊಂಡು ನಿಮಗೆ ತುಂಬಾ ಗಾರ್ಡನಿಂಗ್ ಇಷ್ಟ ಇದೆ ಅನ್ನೋರು ಅದನ್ನು ಬೆಳೆಸ್ಕೊಳ್ಬೋದು. ಮುಂದಿನ ಒಂದು ಸಮಸ್ಯೆ ಏನು ಅಂತಂದರೆ ಸೂರ್ಯನ ಬೆಳಕು. ಇವಾಗ ಬೇಸಿಗೆ, ಒಂದು 3 ರಿಂದ 4 ಗಂಟೆಗಳ ಬಿಸಿಲು ಸಾಕಷ್ಟಾಗುತ್ತೆ ಗಿಡಗಳಿಗೆ. ನೀವು ಬೆಳಗ್ಗೆ 7 ಗಂಟೆಯಿಂದ ಸೂರ್ಯೋದಯ ಆದಮೇಲೆ ಒಂದು ಸ್ವಲ್ಪ ಏನು ಬಿಸಿ ಹೆಚ್ಚಾಗುತ್ತಲ್ಲ, ಶಾಖ, ಆವಾಗಿಂದ ಸಾಯಂಕಾಲ ಸೂರ್ಯ ಅಸ್ತ ಆಗುವವರೆಗೂ ಅತಿಯಾದಂಥ ಹಾರ್ಷ್ ಬಿಸಿಲು ಇದೆ ಅಂತಂದರೆ ಅಂಥ ಸಂದರ್ಭದಲ್ಲಿ ಗಿಡಗಳು ಏನಾಗುತ್ತೆ ಅಂತಂದರೆ ತುಂಬ ಬೇಗ ಡಿಹೈಡ್ರೇಟ್ ಆಗುತ್ತೆ, ಮಣ್ಣಿನಲ್ಲಿ ತೇವಾಂಶ ಉಳ್ಕೊಳ್ಳಲ್ಲ. ಆವಾಗ ಏನಾಗುತ್ತೆ, ಗಿಡದ ಮೊಗ್ಗುಗಳು ಡ್ರಾಪ್ ಆಗೋದಕ್ಕೆ, ಹೂಗಳು ಬರದೇ ಇರೋದಕ್ಕೂ ಕೂಡ ಕೆಲವೊಮ್ಮೆ ಕಾರಣ ಆಗ್ಬೋದು. ಹಾಗಾಗಿ ನೀವೇನು ಮಾಡಿ, ಸಾಧ್ಯವಾದಷ್ಟು ಬೇಸಿಗೆಯಲ್ಲಿ ಒಂದು 3 ರಿಂದ 4 ಲಾಸ್ಟ್ 5 ಗಂಟೆವರೆಗೂ ಬಿಸಿಲು ಬಿದ್ದರೆ ಸಾಕು. ಇಲ್ಲ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ನೀವು ಏನು ಮಾಡಿ, ಗಿಡಗಳನ್ನು ಹತ್ತತ್ರ ಇಟ್ಕೊಳ್ಳಿ. ಇದರಿಂದ ಶಾಖ ಏನಾಗುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಕೀಟಗಳ ಬಾಧೆ ಗಿಡದಲ್ಲಿ. ಆವಾಗಲೇ ನಾನು ಮಣ್ಣಿನಲ್ಲಿ ಹೇಳಿದೆ. ಇನ್ನು ಮೇಲ್ಗಡೆ ಮಿಲಿಬಗ್ಸ್, ಆಫಿಡ್ಸ್, ಆಮೇಲೆ ಸ್ಪೈಡರ್ ಮೈಟ್ಸ್, ಪೌಡ್ರಿ ಮಿಲ್ಡ್ಯೂ, ಈ ರೀತಿ ಹಲವಾರು ಕೀಟಗಳು ದಾಸವಾಳ, ಮಲ್ಲಿಗೆ, ಗುಲಾಬಿ. ಮಲ್ಲಿಗೆ ಗಿಡದ ಮೇಲಂತೂ ಯಾವುದೇ ರೀತಿಯ ಕೀಟ ಬರಲ್ಲ. ಗುಲಾಬಿ ಗಿಡದಲ್ಲಿ, ದಾಸವಾಳ ಗಿಡದಲ್ಲಿ ಈ ರೀತಿ ಹಲವಾರು ಕೀಟಗಳು ಏನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ಆವಾಗ ನಮಗೆ ಕಣ್ಣಿಗೆ ಕಾಣಿಸುತ್ತೆ, ಕೆಲವೊಮ್ಮೆ ಕಾಣಿಸಲ್ಲ, ನಾವು ಕೂಡ ಅಷ್ಟೊಂದು ಗಮನ ಕೊಡೋದಕ್ಕೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಗಿಡದಲ್ಲಿ ಹೂಗಳು ಬರಲ್ಲ. ಯಾಕಂತಂದರೆ ನಾವು ಹಾಕುವಂಥ ಏನು ಪೋಷಕಾಂಶಗಳಿರುತ್ತಲ್ಲ, ಗಿಡ ಅದನ್ನು ಮೇಲ್ಗಡೆವರೆಗೂ, ಬೇರುಗಳದನ್ನು ಮೇಲ್ವರೆಗೂ ತಲುಪಿಸದೆ ಅನ್ನೋಷ್ಟರಲ್ಲಿ ಗಿಡಗಳಲ್ಲಿ ಏನಾದರೂ ಕೀಟಗಳ ಒಂದು ಅಟ್ಯಾಕ್ ಆಯಿತು ಅಥವಾ ಕೀಟಗಳೇನಾದರೂ ಮೊದಲೇ ಅದರಲ್ಲಿ ಇತ್ತು ಅಂತಂದರೆ ಆ ಪೋಷಕಾಂಶಗಳು ಗಿಡದ ಒಂದು ಟಿಪ್ವರೆಗೂ ಅಥವಾ ಏನು ಗ್ರೋತ್ ಹಾರ್ಮೋನ್ ಇರುತ್ತಲ್ಲ ಅಲ್ಲಿವರೆಗೂ ತಲುಪೋದಕ್ಕೆ ಕೊಡಲ್ಲ. ಆವಾಗ ಆ ಕೀಟಗಳು ಏನು ಮಾಡುತ್ತೆ ಅಂತಂದರೆ ನೀವು ಹಾಕಿರುವಂಥ ನ್ಯೂಟ್ರಿಯೆಂಟ್ಸನ್ನು ಅವೇ ಸಕ್ ಮಾಡುತ್ತೆ, ಅಂದರೆ ಹೀರ್ಕೊಳ್ಳುತ್ತೆ. ಗಿಡಗಳ ಎಲೆಗಳು ವೀಕ್ ಆಗ್ತಾ ಹೋಗುತ್ತೆ, ಬ್ರಾಂಚಸ್ ವೀಕ್ ಆಗ್ತಾ ಹೋಗುತ್ತೆ, ಬಂದಿರುವಂಥ ಮೊಗ್ಗುಗಳು ವೀಕ್ ಆಗ್ತಾ ಅಂತಂದರೆ ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ವೀಕ್ ಅಂತಂದರೆ ಬೆಳವಣಿಗೆ ಕುಂಠಿತ ಆದಾಗ ಗಿಡದ ಬೇರುಗಳು ಏನಾಗುತ್ತೆ, ನಾವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ಹೀರ್ಕೊಂಡ್ರೂ ಕೂಡ ಮೇಲ್ಗಡೆವರೆಗೂ ತಲುಪಿಸಿದ್ರೂ ಕೂಡ ಕೀಟಗಳು ಅದನ್ನು ಗಿಡದ ಬೆಳವಣಿಗೆಗೆ ಸಪೋರ್ಟ್ ಮಾಡದೇ ಇರೋ ರೀತಿ ಅದನ್ನು ಅಲ್ಲೇ ನಿಲ್ಲಿಸ್ಬಿಡುತ್ತೆ. ಹಾಗಾಗಿ ಗಿಡದಲ್ಲಿ ಯಾವುದೇ ರೀತಿಯ ಕೀಟಗಳು ಇರದೇ ಇರೋ ರೀತಿ ನೀವು ನೋಡ್ಕೊಳ್ಬೇಕು. ಇದಕ್ಕೋಸ್ಕರ ವಾರಕ್ಕೊಂದ್ಸರಿ ಅದು ಕೀಟ ಇರಲಿ ಇಲ್ಲದೇ ಇರಲಿ ನೀವೇನು ಮಾಡಬೇಕು, ನೀಮ್ ಆಯಿಲನ್ನು, ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡಲೇಬೇಕು. ಆವಾಗ ಮಾತ್ರ ನಿಮ್ಮ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ. ಇನ್ನು ಮುಂದೆ ಬರುವಂಥ ಸಮಸ್ಯೆ ಏನು ಅಂತಂದರೆ ನೀರು ನೀವು ಎಷ್ಟು ಕೊಡ್ತಾ ಇದ್ದೀರಾ. ಬೇಸಿಗೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಬೆಳಗ್ಗೆ ಹಾಕಿದ್ದಂಥ ನೀರು ಮಧ್ಯಾಹ್ನದವರೆಗೂ ಒಣಗೋಗುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಮಣ್ಣು ಒಣಗೋಗಿದೆ, ನಾನು ಬೆಳಗ್ಗೆ ತಾನೇ ನೀರು ಕೊಟ್ಟಿದ್ದೀನಿ, ನೆಕ್ಸ್ಟ್ ಡೇ ಮಾರ್ನಿಂಗೇ ನಾನು ನೀರು ಕೊಡಬೇಕು ಅಂತ ಏನಾದರೂ ನೀವು ಯೋಚನೆ ಮಾಡ್ತಾಯಿದ್ರಿ, ಇದು ತಪ್ಪು. ನಿಮ್ಮ ಮಣ್ಣಿನ ಕಂಡೀಷನನ್ನು, ಗಿಡದ ಕಂಡೀಷನನ್ನು ನೋಡಿ. ಗಿಡ ಕಂಪ್ಲೀಟಾಗಿ ಏನಾಗ್ತಾ ಇದೆ, ನೇತಾಡ್ತಾ ಇದೆ, ಡಲ್ ಆಗಿದೆ, ಎಲೆಗಳು ನೇತಾಡ್ತಾ ಇದೆ, ನೀರಿನ ಅಂಶ ಒಂಚೂರು ಇಲ್ಲ ಅಂತಂದರೆ ನೀವು ನೆಕ್ಸ್ಟ್ ಡೇನೇ ನೀರು ಕೊಡ್ತೀನಿ ಅಂತಂದರೆ ಆಗಲ್ಲ. ಆವಾಗೂ ಕೂಡ ಗಿಡ ಏನಾಗುತ್ತೆ ಅಂತಂದರೆ ತನ್ನ ಗ್ರೋತನ್ನು ನಿಲ್ಲಿಸ್ಬಿಡುತ್ತೆ. ಗಿಡದ ಬೆಳವಣಿಗೆ ಏನಾಗುತ್ತೆ ಅಂತಂದರೆ ನಿಂತು ಹೋಗುತ್ತೆ. ಗಿಡಗಳಿಗೆ ಬೇಸಿಗೆಯಲ್ಲಿ ಯಾವುದೇ ರೀತಿಯ ಸ್ಟ್ರೆಸ್ಸನ್ನು ಕೊಡಬೇಡಿ. ಇದರಿಂದ ಏನಾಗುತ್ತೆ ಅಂತಂದರೆ ಗಿಡದ ಹೂಗಳು ಏನಾಗುತ್ತೆ ಚೆನ್ನಾಗಿ ಬರಲ್ಲ, ಬೆಳವಣಿಗೆ ಕೂಡ ಸರಿಯಾಗಲ್ಲ. ಹಾಗಾಗಿ ನೀರನ್ನು ಏನು ಮಾಡಿ ನೋಡಿ, ಕಂಪ್ಲೀಟಾಗಿ ಮಣ್ಣು ಒಣಗ್ತಾ ಇದೆ, ಮೇಲಿನ ಮೇಲೆ ಒಣಗ್ತಾ ಇದೆ ಅಂತಂದರೆ ಬೇಸಿಗೆಯಲ್ಲಿ ಸಾಧ್ಯವಾದಷ್ಟು ಮಲ್ಚಿಂಗ್ ಮಾಡಿ. ನಿಮಗೆ ನೀರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಮಲ್ಚಿಂಗ್ ಮಾಡಿ. ಆವಾಗ ನೀರಿನಲ್ಲಿ ಏನಾಗುತ್ತೆ, ತೇವಾಂಶ ಅಂತಂದರೆ ಮಾಯಿಶ್ಚರ್ ರಿಟೇನ್ ಆಗಿರುತ್ತೆ, ಮೇಲಿನ ಮೇಲೆ ನೀರು ಹಾಕುವಂಥ ಸಮಸ್ಯೆ ಕೂಡ ಇರಲ್ಲ. ಹಾಗೆ ನೀರಿನ ಅಂಶ ಇನ್ನೂ ಇದೆ ಮಣ್ಣಿನಲ್ಲಿ, ನಾನು ಇವಾಗ ಎಲ್ಲೋ ಹೋಗ್ತಾ ಇದ್ದೀನಿ, ನೀರು ನಾಳೆ ಕೊಡೋದಕ್ಕಾಗಲ್ಲ ಅಂತ ಮತ್ತೆ ನೀವೇನಾದರೂ ತೇವಾಂಶ ಇರುವಂಥ ಮಣ್ಣಿನಲ್ಲಿ ನೀರನ್ನು ಹಾಕಿದ್ರೆ ಅಲ್ಲಿ ಫಂಗಸ್ ಆಗುತ್ತೆ, ಗಿಡದ ಬೇರುಗಳು ಕೊಳೆಯೋದಕ್ಕೆ ಶುರುವಾಗುತ್ತೆ. ಆವಾಗ ಕೂಡ ನಿಮ್ಮ ಗಿಡದಲ್ಲಿ ಚೆನ್ನಾಗಿ ಹೂಗಳು ಬರಲ್ಲ. ನೆಕ್ಸ್ಟ್ ಬರುವಂಥ ಪಾಯಿಂಟ್ ಏನು ಅಂತಂದರೆ
ನೀವು ಗಿಡವನ್ನು ಟ್ರಿಮ್ಮಿಂಗ್ ಮಾಡ್ತಾ ಇಲ್ಲ, ನೆಟ್ಟು ಸುಮಾರು ದಿನ ಆಯಿತು, ನಿಮಗೆ ಅದನ್ನು ಕಟ್ ಮಾಡೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ, ಪ್ರೂನಿಂಗ್ ಮಾಡ್ತಾ ಇಲ್ಲ ಅಂತಂದರೆ ಆ ಗಿಡದ ಮೇಲಿರುವಂಥ ಏನು ಗ್ರೋತ್ ಹಾರ್ಮೋನ್ ಇರುತ್ತಲ್ಲ ಅದು ಸತ್ತೋಗ್ಬಿಡುತ್ತೆ, ಡೆಡ್ ಆಗಿಬಿಡುತ್ತೆ. ಆವಾಗ ಗಿಡದಲ್ಲಿ ಹೂಗಳು ಬರಲ್ಲ. ಹಾಗಾಗಿ ಗಿಡವನ್ನು ಮೇಲಿನ ಮೇಲೆ ಪಿಂಚಿಂಗ್ ಮಾಡ್ತಾಯಿರಿ, ಸಾಫ್ಟ್ ಪ್ರೂನಿಂಗ್ ಮಾಡ್ತಾಯಿರಿ, ಟಿಪ್ ಪ್ರೂನಿಂಗ್ ಮಾಡ್ತಾಯಿರಿ. ಆ ಸೀಸನ್ ಎಂಡ್ ಆಯಿತು, ಇವಾಗ ಬೇಸಿಗೆ ಮುಗೀತು, ಇನ್ನು ಮುಂದೆ ಮಳೆ ಶುರುವಾಗುತ್ತೆ. ನಿಮಗೆಲ್ಲ ನೋಡಿದ್ರೆ ಅನುಭವ ಆಗುತ್ತೆ, ಇನ್ನು ಮುಂದೆ ಮಳೆ ಬರುವಂಥ ವಾತಾವರಣ ಪ್ರಕೃತಿ ನಮಗೆ ಮೊದಲೇ ಇಂಡಿಕೇಶನ್ ಕೊಡುತ್ತೆ, ಮೊದಲೇ ನಮಗೆ ಸೂಚನೆ ಕೊಡುತ್ತೆ, ಇನ್ನು ಮುಂದೆ ಮಳೆ ಪ್ರಾರಂಭ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ನೀವೇನು ಮಾಡಿ, ಇನ್ನೂ ಮಳೆ ಪ್ರಾರಂಭ ಆಗಿಲ್ಲ, ಮೋಡಗಳು ಕೂಡ್ಕೊಳ್ತಾ ಇದೆ, ಮೋಡ ಕವಿದ ವಾತಾವರಣ ಆಗ್ತಾ ಇದೆ ಅಂತಂದಾಗ ನಿಮ್ಮ ಗಿಡಗಳನ್ನು ಹಾರ್ಡ್ ಪ್ರೂನಿಂಗ್ ಮಾಡ್ಕೊಂಡ್ಬಿಡಿ. ಆವಾಗ ಏನಾಗುತ್ತೆ ಅಂತಂದರೆ ಆ ಗಿಡದ ಮೇಲಿರುವಂಥ ಗ್ರೋತ್ ಹಾರ್ಮೋನ್ ಆ್ಯಕ್ಟಿವೇಟ್ ಆಗುತ್ತೆ. ಆವಾಗ ನಿಮಗೆ ಆ ಗಿಡದಲ್ಲಿ ಹೊಸ ಚಿಗುರು ಬಂದು, ಆ ಗಿಡದಲ್ಲಿ ಹೊಸ ಬ್ರಾಂಚಸ್ ಬಂದು ಅಲ್ಲಿ ನಿಮಗೆ ಮೊಗ್ಗುಗಳು ಹೂಗಳು ಬರುವಂಥದ್ದು ಈಸಿ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಅತಿಯಾದಂತಹ ಗೊಬ್ಬರಗಳನ್ನು ಬಳಸೋದು. ಮೇಲಿನ ಮೇಲೆ ಗೊಬ್ಬರಗಳನ್ನು ಬಳಸಬೇಡಿ. ಗಿಡದಲ್ಲಿ ಮೊಗ್ಗು ಬರ್ತಾ ಇದೆ ಅಂತಂದರೆ ಪೊಟ್ಯಾಷಿಯಮ್ ಕೊಡಿ. ಮೊಗ್ಗು ಮುಗಿದು ಹೋಯಿತು, ಇನ್ನು ಮುಂದೆ ಗಿಡವನ್ನು ಪ್ರೂನಿಂಗ್ ಮಾಡ್ತಾ ಇದ್ದೀನಿ ಅಂತಂದರೆ ನೈಟ್ರೋಜನ್ ಕೊಡಿ. ಗಿಡದಲ್ಲಿ ಬೇರುಗಳ ಬೆಳವಣಿಗೆ ಆಗಬೇಕು ಅಂತಂದರೆ ಫಾಸ್ಫರಸ್ ರಿಚ್ ಫರ್ಟಿಲೈಸರನ್ನು ಕೊಡಿ. ಇದರಿಂದ ಗಿಡಗಳಿಗೆ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಬೇಕೋ ಆ ಕಾಲಕ್ಕೆ ನೀವು ಅದನ್ನು ಸಫಿಸಿಯೆಂಟಾಗಿ ಅದಕ್ಕೆ ಪ್ರೊವೈಡ್ ಮಾಡಿದ್ರಿ ಅಂತಂದರೆ ಆ ಗಿಡ ಚೆನ್ನಾಗಿ ಬೆಳೆಯೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ನೀವು ಬೆಳೀತಾ ಇದೆ ಗಿಡದಲ್ಲಿ ಇನ್ನೂ ಮೊಗ್ಗು ಬರ್ತಾ ಇಲ್ಲ, ಆವಾಗ ಪೊಟ್ಯಾಷಿಯಮ್ ಕೊಟ್ಟರೆ, ಅಥವಾ ಕಟಿಂಗನ್ನು ನೆಟ್ಟಿದ್ದೀರಾ ಅದರಲ್ಲಿ ಇನ್ನೂ ಬೇರುಗಳು ಬಂದಿಲ್ಲ, ಆವಾಗ ಫಾಸ್ಫರಸ್ ಕೊಟ್ಟರೆ, ಅಥವಾ ಗಿಡದಲ್ಲಿ ಹೂಗಳು ಬರ್ತಾ ಇದೆ ಆವಾಗ ನೀವು ನೈಟ್ರೋಜನ್ ಕೊಟ್ಟರೆ ಗಿಡದಲ್ಲಿ ಯಾವುದೇ ರೀತಿಯ ಹೂಗಳು ನಿಮಗೆ ನೋಡೋದಕ್ಕೆ ಸಿಗಲ್ಲ. ಸೊ ನೋಡೋದ್ರಲ್ಲ ಯಾವ ರೀತಿ ಗಿಡದಲ್ಲಿ ಹೂಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಕೇವಲ ಫರ್ಟಿಲೈಸರ್ ಮಾತ್ರ ಹೂಗಳನ್ನು ಕೊಡಲ್ಲ, ಅದಕ್ಕೆ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಒಂದು ಸೀಸನಲ್ಲಿ ಯಾವೆಲ್ಲ ಕೆಲಸ ಮಾಡಬೇಕು, ಏನೆಲ್ಲ ಮಾಡಿದ್ರೆ ನಮ್ಮ ಗಿಡದಲ್ಲಿ ಹೂಗಳು ಬರುತ್ತೆ ಅನ್ನೋದನ್ನು ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಕ್ವೆರೀಸ್ ಇದ್ದರೆ ಕಮೆಂಟಲ್ಲಿ ನನಗೆ ತಿಳಿಸಿ, ನಾನು ಅದರ ಬಗ್ಗೆ ಕೂಡ ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ, ಸಾಧ್ಯವಾದಷ್ಟು ನಿಮಗೆಲ್ಲ ಮಾಹಿತಿ ತಲುಪಿದೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಇನ್ನೊಂದು ಪಾಯಿಂಟ್ ಮುಖ್ಯವಾಗಿ ಇರೋದು, ನಾನು ಆಲ್ರೆಡಿ ಮಿಸ್ ಮಾಡಿದ್ದೀನಿ ಅನ್ನಿಸ್ತಾ ಇದೆ, ಗಿಡದ ಮಣ್ಣನ್ನು ಅಗಿಯೋದನ್ನು ಯಾವತ್ತೂ ನಿಲ್ಲಿಸಬೇಡಿ. ಯಾಕಂತಂದರೆ ವಾರಕ್ಕೊಮ್ಮೆ ಮಣ್ಣನ್ನು ಲೂಸ್ ಮಾಡಿ, ಇದರಿಂದ ಮಣ್ಣಿನಲ್ಲಿ ಏನಾದರೂ ಇರುವೆಗಳಿದೆಯಾ, ಫಂಗಸ್ ಆಗಿದೆಯಾ, ಮಣ್ಣು ಗಟ್ಟಿಯಾಗಿದೆಯಾ, ಮಣ್ಣಿನಲ್ಲಿ ತೇವಾಂಶ ತುಂಬ ಹೊತ್ತದವರೆಗೆ ಉಳ್ಕೊಳ್ತಾ ಇದೆಯಾ, ಅಥವಾ ನೀರಿನಲ್ಲಿ ತೇವಾಂಶನೇ ಉಳಿತಾ ಇಲ್ಲ ಅನ್ನುವಂಥ ಎಲ್ಲ ವಿಷಯಗಳು ನಿಮಗೆ ಗಮನಕ್ಕೆ ಬರುತ್ತೆ. ಹಾಗಾಗಿ ಮಣ್ಣನ್ನು ಟಿಲ್ಲಿಂಗ್ ಮಾಡೋದು, ಮಣ್ಣನ್ನು ಅಗಿಯೋದು ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬಿಡಿ. ವಾರಕ್ಕೊಮ್ಮೆ ಗಿಡದ ಮಣ್ಣನ್ನು ಲೂಸ್ ಮಾಡ್ತಾ ಇರಿ. ಇದರಿಂದ ನಿಮಗೂ ಕೂಡ ಗಿಡದ ಪರಿಸ್ಥಿತಿ ಏನಾಗಿದೆ, ಮಣ್ಣಿನ ಒಂದು ಕಂಡೀಷನ್ ಏನೇನದು ನಿಮಗೆ ಕಂಪ್ಲೀಟಾಗಿ ಕಾಲಕ್ಕೆ ಟೈಮ್ಗೂ ತಿಳಿಯುತ್ತೆ ಅಂತ ಅಂದ್ಕೊಳ್ತಾ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್. ಟೇಕ್ ಕೇರ್. ಹ್ಯಾಪಿ ಗಾರ್ಡನಿಂಗ್. ದಯವಿಟ್ಟು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋ ಶೇರ್ ಮಾಡ್ತೀರಾ ಅಂದ್ಕೊಳ್ತಾ ಬಾಯ್.